ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ವಿಜ್ಞಾನ ವಿಷಯದ ಮುಖ್ಯವಾದ ಪಾಠವಾದಂತಹ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಪಾಠದ ಮುಖ್ಯವಾದ ಪ್ರಶ್ನೆಗಳನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಮೊದಲನೇ ಕ್ವೆಶ್ಚನ್ನು, ಕಾಂತಕ್ಷೇತ್ರ ಎಂದರೇನು? ಕಾಂತದ ಸುತ್ತ ಕಾಂತಬಲವಿರುವ ಪ್ರದೇಶವನ್ನು ನಾವೇನಂತ ಕರಿತೀವಿ? ಕಾಂತಕ್ಷೇತ್ರ ಎಂದು ಕರೆಯುತ್ತೇವೆ. ಇಷ್ಟು ಸಣ್ಣ ಡೆಫಿನೇಷನನ್ನು ಬರೆದರೂ ಸಾಕು, ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಇನ್ನು ನೆಕ್ಸ್ಟು, ಕಾಂತೀಯ ಬಲರೇಖೆಗಳ ಲಕ್ಷಣಗಳು ಯಾವುವು? ಟೋಟಲ್ ಆಗಿ 4 ಲಕ್ಷಣ ಇದೆ. ಆ 4 ಲಕ್ಷಣಗಳನ್ನು ಬರಿಬೇಕು. ಓಕೆನಾ? ಮೊದಲನೇದು, ಒಂದನ್ನೊಂದು ಛೇದಿಸುವುದಿಲ್ಲ. ಈ ಕಾಂತೀಯ ಬಲರೇಖೆಗಳು ಏನಿರ್ತವಲ್ಲ, ಒಂದನ್ನೊಂದು ಹಾದು ಹೋಗೋದಿಲ್ಲ. ಇನ್ನು ಎರಡನೇದು, ಇದು ಆವೃತ್ತ ಜಾಲವಾಗಿದೆ. ಇದು ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಜಾಲವಾಗಿದೆ. ಎಲ್ಲೂ ಮಧ್ಯದಲ್ಲಿ ಗ್ಯಾಪ್ ಅನ್ನೋದು ಇರೋದಿಲ್ಲ. ಇನ್ನು ಮೂರನೇದು, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಚಾಚಿಕೊಂಡಿದೆ. ಉತ್ತರದಿಂದ ದಕ್ಷಿಣಕ್ಕೆ ಹೋಗ್ತಾ ಇದೆ. ಇನ್ನು ನಾಲ್ಕನೇದು, ಕಾಂತದ ಒಳಭಾಗದಲ್ಲಿ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಇವೆ. ಸರಿನಾ? ಕಾಂತದ ಒಳಭಾಗದಲ್ಲಿ ಎಲ್ಲಿಂದ ಎಲ್ಲಿಗಿದೆ? ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಇವೆ. ಈ ಎರಡರಿಂದ ಕನ್ಫ್ಯೂಸ್ ಆಗಬೇಡ್ರಿ, ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಓದ್ರಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ಮೂರನೇದು, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಏಕೆ? ಒಂದೇ ಬಿಂದುವಿನಿಂದ ಕಾಂತ ಸೂಜಿ ಎರಡೂ ದಿಕ್ಕು ತೋರಿಸಲು ಸಾಧ್ಯವಿಲ್ಲ. ಆದ್ದರಿಂದ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಇನ್ನು ನೆಕ್ಸ್ಟು, ಹ್ರಸ್ವಮಂಡಲ ಎಂದರೇನು? ವಿದ್ಯುತ್ ಮಂಡಲದಲ್ಲಿ ಹಠಾತ್ತನೆ ವಿದ್ಯುತ್ ಪ್ರವಾಹ ಹೆಚ್ಚಾಗುವುದನ್ನು ಹ್ರಸ್ವಮಂಡಲ ಅಥವಾ ಶಾರ್ಟ್ ಸರ್ಕ್ಯೂಟ್ ಎನ್ನುವರು. ಇದು ನಮ್ಮ ಡೈಲಿ ಲೈಫಲ್ಲೂ ಸಹಿತ ಅಪ್ಲೈ ಆಗುತ್ತೆ. ಸೊ ಡೆಫಿನೇಷನನ್ನು ಬಹೆಟ್ ಹಾಕ್ಕೊಳ್ಳಿಕ್ಕೆ ಅಥವಾ ಓದ್ಕೊಳ್ಳಿಕ್ಕೆ ಯಾವುದೇ ರೀತಿ ಅವಶ್ಯಕತೆ ಇರೋದಿಲ್ಲ. ಅಂದರೆ ನೋಡ್ರಿ, ವಿದ್ಯುತ್ ಮಂಡಲದಲ್ಲಿ ಹಠಾತ್ತನೆ ವಿದ್ಯುತ್ ಪ್ರವಾಹ ಹೆಚ್ಚಾಗುವುದನ್ನು ಹ್ರಸ್ವಮಂಡಲ ಎಂದು ಕರೆಯುತ್ತಾರೆ. ವಿದ್ಯುತ್ತಲ್ಲಿ ಮಂಡಲದಲ್ಲಿ ಏನಾಗಬೇಕು? ಸಡನ್ನಾಗಿ ವಿದ್ಯುತ್ ಪ್ರವಾಹ ಹೆಚ್ಚಾಗ್ತದೆ. ಇದನ್ನು ನಾವು ಹ್ರಸ್ವಮಂಡಲ ಅಥವಾ ಶಾರ್ಟ್ ಸರ್ಕ್ಯೂಟ್ ಎಂದು ಕರೆಯುತ್ತೇವೆ. ಇನ್ನು ನೆಕ್ಸ್ಟ್ ಇರುವಂಥದ್ದು, ಬಲಗೈ ಹೆಬ್ಬೆರಳ ನಿಯಮ ಬರೆಯಿರಿ ಅಂಥೇಳಿ. ಬಲಗೈ ಹೆಬ್ಬೆರಳ ನಿಯಮ ಏನು ಹೇಳುತ್ತೆ? ನಾನು ಎಕ್ಸ್ಟ್ರಾ ನಿಯಮಗಳು ಅನ್ನುವಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡಿಟ್ಟಿದ್ದೀನಿ. ಅದರಲ್ಲಿ ಕ್ಲಿಯರಾಗಿ ಈ ನಿಯಮಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿರೋದಿದೆ. ಒಂದ್ಸಲ ಅದನ್ನು ಹೋಗಿ ನೋಡಿರಿ. ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ ಉಳಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುವುದು. ಇಷ್ಟು ಸಣ್ಣ ಡೆಫಿನೇಷನನ್ನು ಓದ್ಕೊಂಡ್ರೆ ಸಾಕು, ಈಸಿಯಾಗಿ ಆನ್ಸರನ್ನು ಬರಿಬಹುದು. ಇನ್ನು ನೆಕ್ಸ್ಟು ಆರನೇದು, ಫ್ಲೆಮಿಂಗನ ಎಡಗೈ ನಿಯಮ ಬರೆಯಿರಿ. ಏನು ಹೇಳ್ತಾ ಇದೆ ಫ್ಲೆಮಿಂಗನ ಎಡಗೈ ನಿಯಮ? ಎಡಗೈ ಹೆಬ್ಬೆರಳು ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಲಂಬವಾಗಿ ಹಿಡಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು, ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನು ತೋರಿಸಿದರೆ ಇದನ್ನು ಫ್ಲೆಮಿಂಗನ ಎಡಗೈ ನಿಯಮ ಎಂದು ಕರೆಯುತ್ತೀವಿ. ಇದಿಷ್ಟನ್ನು ಕರೆಕ್ಟಾಗಿ ಓದ್ಕೊಂಡ್ರಿ. ಇದು ಡೆಫಿನೇಟ್ ಆಗಿ ಬರುವಂತಹ ಕ್ವೆಶ್ಚನ್ ಆಗಿರುತ್ತೆ. ಓಕೆನಾ? ಸರಿ. ಇನ್ನು ನೆಕ್ಸ್ಟು 7ನೇ ಕ್ವೆಶ್ಚನ್ ಯಾವುದು ಅಂತ ನೋಡೋಣ. ಭೂಸಂಪರ್ಕ ತಂತಿಯ ಕಾರ್ಯ ಬರೆಯಿರಿ. ಕಡಿಮೆ ರೋಧದ ಪಥವನ್ನು ಉಂಟು ಮಾಡುವುದು, ಹೆಚ್ಚುವರಿ ವಿದ್ಯುತ್ತನ್ನು ಭೂಮಿಗೆ ಕಳಿಸುವುದು, ವಿದ್ಯುತ್ ಆಘಾತವನ್ನು ತಪ್ಪಿಸುವುದು. ಇದು 3 ಭೂಸಂಪರ್ಕ ತಂತಿಯ ಕಾರ್ಯ. ಭೂಸಂಪರ್ಕ ತಂತಿ ಅಂತಂದರೆ ಮನೆಯಲ್ಲಿ ಅರ್ಥಿಂಗ್ ಮಾಡಿರ್ತಾರೆ ಅಂತ ಹೇಳ್ತಾರಲ್ಲ, ಆ ಅರ್ಥಿಂಗ್ ಯಾಕೆ ಮಾಡಿರ್ತಾರೆ ಅಂಥೇಳಿ. ಓಕೆನಾ? ಈ 3 ಕಾರಣವನ್ನು ಬರಿಬೋದು. ಇನ್ನು ನಿಮಗೆ ಹೆಚ್ಚಿಗೆ ಗೊತ್ತಾದರೆ ಅದನ್ನು ಬರಿಬಹುದು. ಇನ್ನು ನೆಕ್ಸ್ಟು, ಸೊಲೆನಾಯ್ಡ್ ಎಂದರೇನು? ವಿದ್ಯುತ್ ಪ್ರವಹಿಸುತ್ತಿರುವ ಸಿಲಿಂಡರ್ ಆಕೃತಿಯ ತಂತಿಯ ಸುರುಳಿಯನ್ನು ನಾವೇನಂತ ಕರಿತೀವಿ? ಸೊಲೆನಾಯ್ಡ್ ಅಂಥೇಳಿ ಕರಿತೀವಿ. ಯಾವುದು? ವಿದ್ಯುತ್ ಪ್ರವಹಿಸುತ್ತಿರುವ ಸಿಲಿಂಡರ್ ಆಕೃತಿಯ ತಂತಿಯ ಸುರುಳಿ. ಇನ್ನು ನೆಕ್ಸ್ಟು, ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ಹ್ರಸ್ವಮಂಡಲ ಶಾರ್ಟ್ ಸರ್ಕ್ಯೂಟ್ ಹೇಗೆ ಉಂಟಾಗುತ್ತದೆ? ಯಾಕೆ ಓವರ್ಲೋಡ್ ಉಂಟಾಗ್ತದೆ ಅಥವಾ ಶಾರ್ಟ್ ಸರ್ಕ್ಯೂಟ್ ಉಂಟಾಗುತ್ತೆ ಅಂಥೇಳಿ. ಓಕೆನಾ? ನೋಡ್ರಿ, ಯಾಕೆ ಉಂಟಾಗುತ್ತೆ? ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಸಂಪರ್ಕದಲ್ಲಿ ಬಂದಾಗ. ಎರಡನೇದು, ಒಂದೇ ಮಂಡಲದಲ್ಲಿ ಅನೇಕ ಉಪಕರಣಗಳು ಜೋಡಿಕೆಯಾದಾಗ. ಮೂರನೇದು, ಕಡಿಮೆ ಗುಣಮಟ್ಟದ ತಂತಿ ಮತ್ತು ಸಾಧನ ಬಳಕೆ ಮಾಡಿದಾಗ. ಈ ಸಂದರ್ಭಗಳಲ್ಲಿ ವಿದ್ಯುತ್ ಮಂಡಲದಲ್ಲಿ ಹಠಾತ್ತನೆ ವಿದ್ಯುತ್ ಪ್ರವಾಹ ಹೆಚ್ಚಾಗುವುದನ್ನು ಹ್ರಸ್ವಮಂಡಲ ಅಥವಾ ಶಾರ್ಟ್ ಸರ್ಕ್ಯೂಟ್ ಎನ್ನುವರು. ಈ 3 ಕಾರಣದಿಂದ ಏನಾಗುತ್ತೆ? ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಹೆಚ್ಚಿಗೆ ಆಗಿಬಿಡುತ್ತೆ.
ಆ ಟೈಮಲ್ಲಿ ಏನಾಗ್ಬಿಡುತ್ತೆ, ಶಾರ್ಟ್ ಸರ್ಕ್ಯೂಟ್ ಉಂಟಾಗುತ್ತೆ. ಈ 3 ಕಾರಣದಿಂದ ಓವರ್ಲೋಡ್ ಉಂಟಾಗುತ್ತೆ. ಸಜೀವ ತಂತಿ ತಟಸ್ಥ ತಂತಿಯಿಂದ ಸಂಪರ್ಕಕ್ಕೆ ಬಂದಾಗ, ಒಂದೇ ಮಂಡಲದಲ್ಲಿ ಅನೇಕ ಉಪಕರಣಗಳು ಜೋಡಣೆ ಆದಾಗ, ಕಡಿಮೆ ಗುಣಮಟ್ಟದ ತಂತಿ ಮತ್ತು ಸಾಧನ ಬಳಕೆ ಮಾಡಿದಾಗ ಅದೇನು ಮಾಡುತ್ತೆ, ಬರುವಂತಹ ವಿದ್ಯುತ್ ಪ್ರವಾಹವನ್ನು ತಡೆಯೋದಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ಓವರ್ಲೋಡ್ ಉಂಟಾಗಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗುತ್ತೆ. ಇನ್ನು ನೆಕ್ಸ್ಟ್ ಯಾವುದು ಅಂತ ನೋಡೋಣ ಬರ್ರಿ. ಗೃಹ ಬಳಕೆಯ ವಿದ್ಯುನ್ಮಂಡಲದಲ್ಲಿ ಓವರ್ಲೋಡನ್ನು ತಪ್ಪಿಸಲು 2 ಕ್ರಮಗಳನ್ನು ಬರೆಯಿರಿ. ಈಗ ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ, ಅದರಲ್ಲಿ ಓವರ್ಲೋಡ್ ಆಗಬಾರ್ದು ಅಂದರೆ ಏನು ಮಾಡಬೇಕು, ಇಲ್ಲಿ ಮೇಲುಗಡೆ 9ನೇ ಕ್ವೆಶ್ಚನ್ ಓದಿದ್ದಾರ, ಅದನ್ನೇ ಒಂಚೂರು ಪಾಸಿಟಿವ್ ಆಗಿ ಬರಿಬೇಕು. ಹೇಗೆ, ಒಂದೇ ಮಂಡಲದಲ್ಲಿ ಅನೇಕ ಉಪಕರಣಗಳನ್ನು ಜೋಡಿಸಬಾರದು ಅಂಥೇಳಿ. ಓಕೆನಾ. ನೆಕ್ಸ್ಟು, ಉತ್ತಮ ಗುಣಮಟ್ಟದ ತಂತಿ ಮತ್ತು ಸಾಧನಗಳನ್ನು ಬಳಸಬೇಕು. ನೆಕ್ಸ್ಟು, ಫ್ಯೂಸ್ನ ಬಳಕೆ. ಈ ಫ್ಯೂಸನ್ನು ಕರೆಕ್ಟಾಗಿ ಯೂಸ್ ಮಾಡಬೇಕು. ಹೇಳಿ, ಫ್ಯೂಸು ಯಾವನ ಮೇಲೆ ಕೆಲಸ ಮಾಡುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ. ಇನ್ನು ನೆಕ್ಸ್ಟು 11ನೇದು, ದಂಡಕಾಂತ ಒಂದರ ಬಳಿ ತನ್ನ ದಿಕ್ಸೂಚಿ ಏಕೆ ವಿಚಲನೆ ಹೊಂದುವುದು. ದಂಡಕಾಂತವನ್ನು ದಿಕ್ಸೂಚಿಯ ಬಳಿ ತಂದಾಗ ದಿಕ್ಸೂಚಿಯ ಸೂಚಿಯು ದಂಡಕಾಂತದ ಕಾಂತಕ್ಷೇತ್ರದ ಬಲರೇಖೆಗಳ ದಿಕ್ಕಿಗೆ ಅನುಗುಣವಾಗಿ ವಿಚಲನೆಗೊಳ್ಳುತ್ತದೆ. ಹೇಗೆ, ಸಜಾತಿ ಧ್ರುವಗಳು ವಿಕರ್ಷಣೆಗೊಳಗಾಗ್ತವೆ, ವಿಜಾತಿ ಧ್ರುವಗಳು ಆಕರ್ಷಣೆಗೊಳಗಾಗುತ್ತೆ. ಇದು ಮೇನಾಗಿ ನೀವು ಬರೀಬೇಕಾಗಿರುವಂಥದ್ದು. ಸರಿನಾ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವುದು ಅಂತ ನೋಡೋಣ ಬರ್ರಿ. ಸೊಲೊನಾಯ್ಡ್ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡುವ ವಿಧಾನ ಬರೆಯಿರಿ. ಇದನ್ನು ಕೇಳುವಂಥ ಚಾನ್ಸಸ್ ಇದೆ, ಕರೆಕ್ಟಾಗಿ ನೋಡ್ಕೊಳ್ರಿ. ಸುರುಳಿಯ ಸುತ್ತುಗಳು ಸಂಖ್ಯೆ ಹೆಚ್ಚಿಸುವುದು ಅಂದರೆ ಸುರುಳಿಯ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಿಸಿದ್ರೆ, ಸೊಲೊನಾಯ್ಡ್ನ ಸುತ್ತ ಸುರುಳಿಗಳಿರ್ತವಲ್ಲ, ಆ ಸುರುಳಿಗಳ ಸುತ್ತನ್ನು ಹೆಚ್ಚಿಸಿದ್ರೆ ನಾವೇನು ಮಾಡಬಹುದು, ಕಾಂತಕ್ಷೇತ್ರವನ್ನು ಹೆಚ್ಚಿಸಬಹುದು. ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸುವುದು, ಅದರ ಮೂಲಕ ಸೊಲೊನಾಯ್ಡ್ನ ಮೂಲಕ ವಿದ್ಯುತ್ ಪ್ರವಾಹನ ಹೆಚ್ಚು ಮಾಡಿದ್ರೆ ಆವಾಗೂ ಸಹಿತ ಏನು ಮಾಡ್ಬೋದು, ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡ್ಬೋದು. ಇನ್ನು ನೆಕ್ಸ್ಟು, ಕಾಂತಕ್ಷೇತ್ರವನ್ನು ಉಂಟು ಮಾಡುವ 2 ವಿಧಾನಗಳನ್ನು ಬರೆಯಿರಿ. 1ನೇದು ಶಾಶ್ವತ ಕಾಂತ ವಿಧಾನ, 2ನೇದು ವಿದ್ಯುತ್ ಕಾಂತ ವಿಧಾನ. ಇದು 2 ಹೇಗಾಗುತ್ತೆ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಇನ್ನು 14ನೇದು, ಲೋಹದ ಮೇಲ್ಮೈಯನ್ನು ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂಸಂಪರ್ಕ ತಂತಿಗೆ ಜೋಡಿಸಿರುವರು. ಏಕೆ? ಲೋಹದ ಮೇಲ್ಮೈ ಹೊಂದಿರುವಂತಹ ಉಪಕರಣಗಳನ್ನೇ ನಾವೇನು ಮಾಡ್ತೀವಿ, ಅರ್ಥಿಂಗ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ಅಲ್ಲಿರುವಂಥ ತಂತಿಯೇ ಯೂಸ್ ಮಾಡ್ತೀವಿ. ಯಾಕೆ? 1ನೇದು ವಿದ್ಯುತ್ ಆಘಾತ ತಪ್ಪಿಸಲು, 2ನೇದು ಕಡಿಮೆ ರೋಧದ ಮಾರ್ಗವಾಗಿದೆ. ಅದಕ್ಕೋಸ್ಕರ ಇದನ್ನೇನು ಮಾಡ್ತೀವಿ, ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಗಳನ್ನು ಭೂಸಂಪರ್ಕ ತಂತಿಗೆ ಯೂಸ್ ಮಾಡ್ತೀವಿ. ಸರಿನಾ. ಓಕೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೀವು ವಿದ್ಯುತ್ ಶಕ್ತಿ ಪಾಠದ ಲೆಕ್ಕಗಳನ್ನು ಕೇಳ್ತಾ ಇದ್ರಿ, ಆದಷ್ಟು ಬೇಗ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸರಿ, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.